ಇಲ್ಲಿ ನೋಡಿದ್ರು ಇಲ್ಲೊಂದು 5-6 ರೋಡ್ ಇದ್ದಾವೆ. ಎಲ್ಲ ರೋಡಲ್ಲೂ ನೀನು ಯಾವ ಕಡೆ ನೋಡಿದ್ರು ಕಸ 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 ಫುಲ್ಲು ಬಾಲಾಜಿ ಲೇಔಟ್. ಇನ್ನೊಂದು 100 ಫೀಟ್ ರೋಡ್ ಇದೆಯಲ್ಲ ಅಲ್ಲಿ, ಶೋಭಾ ಅಪಾರ್ಟ್ಮೆಂಟ್ಸು, ಸುರಳಿ ಫಾರೆಸ್ಟು, ತಿರ್ಗಾ ನಮ್ಮ ಕನಕಪುರ ರೋಡ್ಗೆ ಜಾಯ್ನ್ ಆಗುತ್ತಲ್ಲ, ಅದನ್ನು ಒಂಥರ ಹಬ್ಬಕ್ಕೆ ಸಿಂಗಾರ ಮಾಡ್ದಂಗೆ ಮಾಡ್ತಾಯಿದ್ದಾರೆ. ಯಾವ ಥರ ಸಿಂಗಾರ ಮಾಡ್ತಾಯಿದ್ದಾರೆ ಅಂದರೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಅಫಿಷಿಯಲ್ಸ್ ಓಡಾಡ್ತಾರಂತೆ, ಅದಕ್ಕೋಸ್ಕರ ಅದನ್ನು ಫುಲ್ ಸಿಂಗಾರ ಮಾಡ್ತಾಯಿದ್ದಾರೆ. ಆ ರೋಡ್ಗೂ ಪಕ್ಕದಲ್ಲೆಲ್ಲ ಮರ ಗಿಡಗಳು ಆಗಲೇ ಈಗ ಒಂದು 4-5 ವರ್ಷದಲ್ಲಿ 10 ಸತಿ ಹಾಕಿದ್ರು 10 ಸತಿ ಹಾಳಾಯಿತು, ನೀರು ಹಾಕಲಿಲ್ಲ. ಈಗ ಮತ್ತೆ ಕಾರ್ನರಲ್ಲೆಲ್ಲ ಪ್ರತಿಯೊಂದೂ ಕಲ್ಲುಗಳೆಲ್ಲ ಹಾಕಿ ಒಂಥರ ಡಿಸೈನ್ ಮಾಡ್ತಾವ್ರೆ. ಆದರೆ ಎಲ್ಲೆಲ್ಲಿ ನಾಗರಿಕ ಬಂಧುಗಳು ವಾಸ ಮಾಡ್ತಿದ್ದಾರೆ ಅಲ್ಲಿ ಯಾರೂ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಎಲ್ಲ ಕಡೆ ಬರೀ ಕಸದ ರಾಶಿ. ದಯವಿಟ್ಟು ಹೇಳೋದೇನು ಅಂದರೆ, ನೀವು ಓಡಾಡೋ ಜಾಗ ಎಲ್ಲ ಅಫಿಷಿಯಲ್ಸ್ ಇರ್ತಾರೆ ಅಲ್ಲಿ ಮಾತ್ರ ಕ್ಲೀನ್ ಮಾಡೋದಲ್ಲ. ಅರ್ಥ ಮಾಡ್ಕೊಳ್ಳಿ ನಮ್ಮ ಯಶವಂತಪುರ ಕ್ಷೇತ್ರದ ಶಾಸಕರೇ, BMP ಅಧಿಕಾರಿಗಳೇ. ಬಡವರು ಬಗ್ಗರು ಇರ್ತಾರೆ, ಎಲ್ಲ ಕಡೆ ಆರೋಗ್ಯದ ಸಮಸ್ಯೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗುತ್ತೆ. ತುಂಬ ಕಡೆ ಇದ್ದಾರೆ ಈ ಥರ. ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಈ ಥರ ಸಾವಿರಾರು ಇದೆ. ದಯವಿಟ್ಟು ಇದ್ರ ಬಗ್ಗೆ ಜಾಗೃತಿ ವಹಿಸಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಏನೋ ಎಲ್ಲ ಕೆಮಿಕಲ್. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಎಮ್ಗೆಪುರ ವಾರ್ಡ್ ಸಮೀಪ. ಇಲ್ಲೇನು ನೀವು ತ್ಯಾಜ್ಯ ವಸ್ತುಗಳನ್ನೆಲ್ಲ ನೋಡ್ತಿದ್ದೀರಿ, ಕಸದ ರಾಶಿನ, ಈ ಥರ ಸಾವಿರಾರು ಕಡೆ ಇದೆ. ತಲಗಟ್ಪುರ, ಬಾಲಾಜಿ ಲೇಔಟ್, ವಾಜರಳ್ಳಿ, ಗಾಣಗಿರಪಳ್ಯ, ಎಲ್ಲ ಕಡೆ ನೋಡಿ ಬಂಧುಗಳೇ. ಜನಗಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಈ ರೀತಿ ತಂದು ಹಾಕ್ತಾನೆ ಇರ್ತಾರೆ. ಕೇಳಿದ್ರೆ ಕಸದ ಗಾಡಿ ನಮ್ಮ ಹತ್ರ ಬರ್ತಾ ಇಲ್ಲ, BMP ಗಾಡಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಭಗವಂತನಿಗೆ ಗೊತ್ತು ಗಾಡಿ ವೆಹಿಕಲ್ ಇವ್ರ ಹತ್ರ ಹೋಗ್ತಾ ಇದೆ ಇಲ್ಲ ಅಂತ. ನಾನು ಮನವಿ ಮಾಡೋದೇನು ಅಂದರೆ, ನಮ್ಮ ಯಶವಂತಪುರ ಕ್ಷೇತ್ರ ಶಾಸಕರಲ್ಲಿ ಹಾಗೂ ನಮ್ಮ ಎಮ್ಗೆಪುರ ವಾರ್ಡ್ಗೆ ಸಂಬಂಧಪಟ್ಟ ಅಂಥ ಎಲ್ಲ BMP ಅಧಿಕಾರಿಗಳಲ್ಲಿ ದಯವಿಟ್ಟು ಇದನ್ನೆಲ್ಲ ಆದಷ್ಟು ಬೇಗ ಕ್ಲೀನ್ ಮಾಡಿಸಿ, ಮತ್ತೆ ಈ ರೀತಿ ಹಾಕಬಾರ್ದು. ಆ ಥರ ಒಂದು ಏನಾದರೂ ಮಾಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೊಂದು ಹಸು ಪ್ಲಾಸ್ಟಿಕ್ ಎಲ್ಲ ತಿಂತಾ ಇರುತ್ತೆ, ಅದು ಆರೋಗ್ಯದ ಕತೆ ಏನಾಗಬೇಕು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಜಾಗ ಬಂದು ಮಂಜುನಾಥ ಕಲ್ಯಾಣ ಮಂಟಪ ಹಿಂಭಾಗ, ಎಕ್ಸ್ ಸರ್ವಿಸ್ ಮ್ಯಾನ್ ಲೇಔಟ್ ಇದು. ನಾವು ಎಷ್ಟು ದೂರ ನಡ್ಕೊಂಡೋದ್ರು, ಯಾವ ರೋಡಲ್ಲಿ ನಡ್ಕೊಂಡೋದ್ರು ಇದೇ ಕತೆ ಇಲ್ಲಿ. ದಯವಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಮುಖ್ಯವಾಗಿ ಇಲ್ಲಿರೋ ನಾಗರಿಕ ಬಂಧುಗಳು ಇಲ್ಲೆಲ್ಲೂ ಕಸ ಹಾಕಬಾರ್ದು. ಕಂಪ್ಲೇಂಟ್ ಮಾಡಿ ಗಾಡಿ ಬಂದಿಲ್ಲ ಅಂದರೆ ದಯವಿಟ್ಟು. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ಕಸ ಮುಕ್ತ ಪ್ರದೇಶ ಆಗಬೇಕು ನಮ್ಮದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ ಸ್ನೇಹಿತರೆ, ಇಲ್ಲಿ ಪೊಲೀಸ್ CC ಕ್ಯಾಮ್ರಾ ಇದೆ. ಅಹಿತಕರ ಘಟನೆಗಳು ನಡೆದ್ರೆ, ತಿರ್ಗಾ ಇಲ್ಲಿ ಯಾರ್ಯಾರು ಕಸ ತಂದು ಹಾಕಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಇಲ್ಲಿ. ಆದ್ರೂ ಬನ್ನಿ ತೋರಿಸ್ತೀನಿ. ಬಾಲಾಜಿ ಲೇಔಟ್ ಇದು. ಎಕ್ಸ್ ಸರ್ವಿಸ್ ಮ್ಯಾನ್ XBCS ಲಿಮಿಟೆಡ್ ಲೇಔಟ್. ನೋಡಿ ಯಾವ ರೀತಿ ಕಸ ಹಾಕಿದ್ದಾರೆ. ಇದು ನಾನು ನೋಡ್ತಾ ಇರೋ 4ನೇ ರೋಡ್ ಇದು. ಈ ರೋಡ್, ಈ ಥರ ರೋಡ್ಗಳು ಒಂದು 5-6 ಇದ್ದಾವೆ. ಎಲ್ಲ ಕಡೆ ಇದೇ ರೀತಿ ಕಸದ ರಾಶಿ. ಈ ಥರ ಬರೀ ನಮ್ಮ ಬಾಲಾಜಿ ಲೇಔಟ್ ಒಂದೇ ಕಡೆ ಸಮಸ್ಯೆ ಅಂತ ಹೇಳ್ತಿಲ್ಲ. ನಮ್ಮ ಎಮ್ಗೆಪುರ ವಾರ್ಡಲ್ಲಿ ಎಲ್ಲ ಕಡೆ ಇದೆ. ಗಾಣಗಿರಪಳ್ಳಿ ಇರ್ಬೋದು, ತಲಗಟ್ಪುರ ಇರ್ಬೋದು, ಬೆಣ್ಪಳ್ಳಿ ಇರ್ಬೋದು, ಚಿಕ್ಕೇಗೌಡನಪಳ್ಳಿ, ನಾಗೇಗೌಡನಪಳ್ಳಿ, ಎಲ್ಲ ಕಡೆಯೂ ದಯವಿಟ್ಟು ಇದ್ರ ಬಗ್ಗೆ BMP ಅಧಿಕಾರಿಗಳು ಕೂಡಲೇ ಗಮನ ಹರಿಸ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಜೈ ಶ್ರೀರಾಮ್.